ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ 5, ಕಾಂಗ್ರೆಸ್ 9 ಮತಗಳನ್ನು ಪಡೆಯುವುದರ ಮೂಲಕ ಗೆಲುವು ಸಾಧಿಸಿ ನೂತನ ಅಧ್ಯಕ್ಷರಾಗಿ ವಿಜಯ ಎಂ ಆಯ್ಕೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂ ವಿಜಯ ಬಿವಿ ಸ್ವಾಮಿ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡುವುದಾಗಿ ತಿಳಿಸಿ ಹಾಗೂ ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ನೂತನ ಕಟ್ಟಡವನ್ನು ನಿರ್ಮಿಸಲು ತುಂಬಾ ಕಾಳಜಿ ಇದೆ ಅಂತ ತಿಳಿಸಿದರು. ಇನ್ನೇನು ಕಟ್ಟಡ ಶುರು ಮಾಡೋದೇ ಬಾಕಿ. ಯಾವುದೇ ಅಧ್ಯಕ್ಷರಾಗಿದ್ರೆ ಸಾಕಷ್ಟು ಯೋಜನೆಗಳನ್ನ ಮೈಂಡಲ್ಲಿ ಇಟ್ಕೊಂಡಿರೋ, ಬಟ್ ಅವಧಿ ಇರಲ್ಲ, ಅವಕಾಶ ಇರಲ್ಲ. ಈಗ ಅವಕಾಶ ಸಿಕ್ಕಿದೆ, ಯಾವ ರೀತಿ ಮಾಡೋದು? ಖಂಡಿತ ಮಾಡ್ತೀನಿ. ಸಿಕ್ಕಿರೋ ಅವಕಾಶದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಬೇರೆ ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಕುಂದಾಣ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾದ ದ್ಯಾವರಹಳ್ಳಿ ನಾರಾಯಣಸ್ವಾಮಿ, ನೇತ್ರ ನಾಗೇಶ್, ಹಾಲಿ ಉಪಾಧ್ಯಕ್ಷೆ ನೀಲಮ್ಮ, ಸದಸ್ಯರಾದ ಪ್ರವೀಣ್ ಕುಮಾರ್, ರಾಮಚಂದ್ರ, ವೀಣಾ ರಾಣಿ, ಸುಬ್ರಹ್ಮಣಿ, ಮುನಿಯಪ್ಪ, ವರಲಕ್ಷ್ಮಮ್ಮ, ವೆಂಕಟರಮಣಸ್ವಾಮಿ, ಮಾಲಾ ಡಿಆರ್, ಶೋಭಾ ಬಿಡಿಎಂ, ಕ್ಯಾತೇಗೌಡ, ಮುಖಂಡರಾದ ಕೆವಿ ಸ್ವಾಮಿ, ಡಿಎಂ ದೇವರಾಜ್, ಬಿವಿ ಸ್ವಾಮಿ, ಪಿಡಿಒ ಕುಮಾರ್, ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಇನ್ನು ಇತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕಿನ ದೊಡ್ಡಸಣ್ಣೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಪಿ ವೆಂಕಟೇಶಯ್ಯ ಮತ್ತು ಉಪಾಧ್ಯಕ್ಷರಾಗಿ ಮುನಿಯಪ್ಪ ಚಿನ್ನಯ್ಯ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಪಿ ವೆಂಕಟೇಶಯ್ಯ ಮಾತನಾಡಿ, ಸಂಘದ ಎಲ್ಲ ನಿರ್ದೇಶಕರುಗಳ ಸರ್ವಾನುಮತದಿಂದ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವುದಕ್ಕೆ ಕಾರಣಕರ್ತರಾದ ಸಂಘದ ಎಲ್ಲ ಸದಸ್ಯರು ಅವರ ಸಹಕಾರ ಹೀಗೆ ಮುಂದುವರಿಯಲಿ ಹಾಗೂ ಸಂಘದ ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಮಾಜಿ ಅಧ್ಯಕ್ಷರು ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ದೊಡ್ಡಸಣ್ಣೆ ಸಿ ಮುನಿರಾಜು ಮಾತನಾಡಿ, ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ನಿರಂತರವಾಗಿ ನೀಡಲಾಗುವುದು, ಸಂಘದ ಅಭಿವೃದ್ಧಿ ಮತ್ತು ಲಾಭ ಗಳಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲಾಗುವುದು ಅಂತ ತಿಳಿಸಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ತಾಲೂಕಿನ ಹಲವು ಮುಖಂಡರುಗಳು ಮತ್ತು ಸಂಘದ ನಿರ್ದೇಶಕರುಗಳು ಅಭಿನಂದನೆ ಸಲ್ಲಿಸಿ ಶುಭವನ್ನ ಹಾರೈಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಎಸ್ಎಲ್ಎನ್ ಮುನಿರಾಜ್, ನಿರ್ದೇಶಕರುಗಳಾದ ಎ ಕೃಷ್ಣಮೂರ್ತಿ, ಎಎನ್ ಜಗದೀಶ್, ಸಿ ಮುನಿರಾಜು, ಮಂಜುನಾಥ್, ಶಾಂತಕುಮಾರ್, ಶಾಂತಪ್ಪ, ನಾರಾಯಣಸ್ವಾಮಿ, ಎಂ ಸುರೇಶ್ ಕುಮಾರ್, ಡಿಕೆ, ಲಕ್ಷ್ಮಮ್ಮ, ನಾರಮ್ಮ, ಚಂದ್ರಶೇಖರ್, ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಿಂಗರಾಜು, ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ.